ವೆಲ್ಕಮ್ ಟು ದ ವಿಡಿಯೋ. ಇವತ್ತು ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಆ್ಯಡ್ ಆಗ್ತಿದ್ದಾಳೆ. ಸೊ ಇವಳ ಹೆಸರು ನಾವು ಇಕ್ಕಿರೋದು ಕೆಂಪಿ ಅಂತ, ಕಂಪ್ನಿಯವ್ರು ಇಕ್ಕಿರೋದು ಇಂಡಿ ಅಂತ, ರಿವರ್ ಇಂಡಿ. ಸೊ ಬನ್ನಿ ಇದ್ರಲ್ಲಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ತಿಳ್ಕೊಳ್ಳೋಣ. ಎಲ್ಲ ಬೇರೆ ವೆಹಿಕಲಲ್ಲಿ ನಿಮಗೆ ವೆಹಿಕಲ್ ವೀಲ್ ಸೈಜು 12 ಇಂಚ್ ಇರುತ್ತೆ. ಈ ಗಾಡಿಗೆ ಮಾತ್ರ 14 ಇಂಚ್ ಇದೆ. ಮತ್ತು ಬ್ಯಾಕ್ ಸೈಡು ಫ್ರಂಟು ಬ್ಯಾಕ್ ಎರಡಕ್ಕೂ ಡಿಸ್ಕ್ ಬ್ರೇಕ್ ಇದೆ. ಮತ್ತು ಬ್ಯಾಕ್ ಸೈಡ್ ಹೋದರೆ ನಿಮಗೆ ಏತರು ಆ ಕಂಪ್ನಿ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಕಂಪೇರ್ ಮಾಡಿದ್ರೆ ಸಸ್ಪೆನ್ಷನ್ ಸೆಂಟ್ರಲ್ ಒಂದು ಕೊಟ್ಟಿರ್ತಾರೆ. ಬಟ್ ಇದಕ್ಕೆ ಡಬಲ್ ಸಸ್ಪೆನ್ಷನ್, ಈ ಕಡೆ ಆ ಕಡೆ ಎರಡೂ ಸಸ್ಪೆನ್ಷನ್ ಇದೆ. 14 ಇಂಚ್ ವೀಲ್ ಇರೋದ್ರಿಂದ ಬ್ಯಾಕ್ ಪೇನ್ ಬರಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದರೆ ನಾನು ತೊಗೊಳಕ್ಕೆ ಲೈಕ್ ಆಗಿದ್ದು ನನಗೆ ಹ್ಯಾಂಡಲು 3 ಪೀಸ್ ಹ್ಯಾಂಡಲ್ ನೋಡಿದ್ರಲ್ಲ. ಸೊ ನಾನು ಬೈಕಿಗೆ ಹೆಂಗೆ ಮಾಡಿಸಿದ್ದೀನಿ ಅದೇ ಥರ ಹ್ಯಾಂಡಲ್ ಇತ್ತು, ಕಾಣಿಸುತ್ತೆ ನೋಡಿ ಈಗ ಕ್ಲೀನಾಗಿ. ಸೊ ಚೆನ್ನಾಗಿ ಜಿಮ್ ಮಾಡ್ಕೊಂಡು ಬಾಡಿ ಇಟ್ಕೊಂಡಿರೋರು ಓಡಿಸಿದ್ರೆ ಅವ್ರಿಗೆ ಫೀಲ್ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಫುಟ್ ರೆಸ್ಟ್ ನಿಮ್ಗೆ ಔಟ್ಸೈಡ್ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡ್ಲಿಂಗ್ ಇಟ್ಕೊಂಡು ಓಡಿಸಿದಾಗೆ ಗೊತ್ತಾಗುತ್ತೆ ನಿಮಗೆ. ಟೆಸ್ಟ್ ಡ್ರೈವ್ ತೊಗೊಂಡು ಚೆಕ್ ಮಾಡಿ ಫೀಲ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಬಾಡಿಗೆ ಏನು ಡ್ಯಾಮೇಜ್ ಆಗೋಲ್ಲ ಬಿದ್ದಾಗ, ಇದು ಮತ್ತು ಇದಿರೋದ್ರಿಂದ. ಮತ್ತು ನೆಕ್ಸ್ಟ್ ಅಡ್ವಾಂಟೇಜ್ ಏನಂದರೆ ಬೂಟ್ ಸ್ಪೇಸು. ಸರಿ ನೋಡಿ ಎಷ್ಟಿದೆ ಜಾಗ ಅಂತ ಅಡಾಪ್ಟರ್ ತೆಗೆದ್ರೆ. ಸೊ 43 ಲೀಟ್ರ್ ಕೆಪಾಸಿಟಿ ಬೂಟ್ ಸ್ಪೇಸ್ ಇದೆ, ತುಂಬ ದೊಡ್ಡದಾಗಿ. ಅದನ್ನು ಬಿಟ್ಟರೆ ಎಕ್ಸ್ಟ್ರಾ ಬೂಟ್ ಸ್ಪೇಸ್ ಏನಂದರೆ ಮುಂದೆಗಡೆ ಇಲ್ಲಿ ಕೂಡ ನೀವು ಏನಾದರೂ ಇಟ್ಕೋಬೋದು. ಚಾರ್ಜಿಂಗ್ ಪಾಯಿಂಟ್ ಇದೆ, ಇದರೊಳಗೂ ಚಾರ್ಜಿಂಗ್ ಪಾಯಿಂಟ್ ಇದೆ. ಮಳೆ ಏನು ಬಂದಾಗ ಮೊಬೈಲ್ ಒಳಗಿಟ್ಟು ಚಾರ್ಜಿಂಗ್ ಪಾಯಿಂಟ್ ಹಾಕೋಬೋದು. ಇದರೊಳಗೂ ಚಾರ್ಜಿಂಗ್ ಪಾಯಿಂಟ್ ಇದೆ. ಮತ್ತು ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಇದೆ. ಔಟ್ಸೈಡ್ ಕೂಡ ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಇದೆ. ಇದರಲ್ಲಿ ಏನೋ ವ್ಯಾಲ್ಯೂಬಲ್ಸ್ ಇಟ್ಕೋಬೋದು ಮಳೆ ಬಂದಾಗ. ಬಟ್ ಅದನ್ನು ಬಿಟ್ಟರೆ ಇಲ್ಲೂ ಕೂಡ ನೋಡಿದ್ರಲ್ಲ ಸ್ಪೇಸ್ ಹೆಂಗಿದೆ ಅಂತ. ಅದ್ರ ಒಳಗೆ ಚಾರ್ಜಿಗೆ ಹಾಕ್ಬೇಕಾದ್ರೆ ಫುಲ್ ಮಾಡಬೇಕು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಚಾರ್ಜ್ ಹಾಕ್ಬೇಕಂದ್ರೆ ನೀವು ಕೀಯಿಂದನೇ ಓಪನ್ ಮಾಡಿ ಇದನ್ನು ಫುಲ್ ಮಾಡಿ ಈ ಕಡೆ ಚಾರ್ಜ್ ಹಾಕಬೇಕು, ಈ ಕಡೆ ಓಪನ್ ಆಗುತ್ತೆ. ಸೊ ಬೇರೆ ಗಾಡಿಗಳಲ್ಲಿ ನೀವು ಪ್ರೆಸ್ ಮಾಡಿದ್ರೆ, ಫಿಂಗರಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಹಂಗಿಲ್ಲ, ಕೀ ಇದ್ದವ್ರು ಮಾತ್ರ ಚಾರ್ಜ್ ಹಾಕ್ಬೋದು. ಕೀ ಆನಲ್ಲಿ ಇಟ್ಕೊಂಡು ಚಾರ್ಜ್ ಹಾಕಬೇಕು. ಮತ್ತು ಚಾರ್ಜರ್ ಡಿಸ್ಚಾರ್ಜ್ ಮಾಡೋವಾಗ ಕೂಡ ಕೀ ಮತ್ತು ಆಫ್ ಮಾಡಿ ತೆಗಿಬೇಕು. ಸೊ ಆ ಥರ ಇದೆ. ಇದಿಷ್ಟು ಅಡ್ವಾಂಟೇಜಸ್ಸು. ಈಗ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ಈಗ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳ್ತೀನಿ. ಫಸ್ಟು ಬಂದರೆ ನಿಮಗೆ ಡಿಸ್ಪ್ಲೇ ಸ್ಮಾರ್ಟಾಗಿ ಚೆನ್ನಾಗಿದೆ. ಬಟ್ ಏನಂದರೆ ಇದು ಟಚ್ ಸ್ಕ್ರೀನ್ ಇಲ್ಲ ಬೇರೆ ಗಾಡಿಗಳ ಥರ. ಮತ್ತು ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದರೆ ರೇಂಜು. ಸೊ ಮ್ಯಾಕ್ಸಿಮಮ್ ರೇಂಜ್ ಬಂದರೆ ನಿಮಗೆ 111 ಚಾರ್ಜ್ ಹಾಕಿದಾಗ ನಮಗೆ ತೋರಿಸಿರೋದು ಈಕೋ ಮೋಡಲ್ಲಿ. ಮೂರು ಡಿಫ್ರೆಂಟ್ ಮೋಡ್ಸ್ ಇದೆ, ಈಕೋ, ರಶ್ಶು ಮತ್ತು ರೈಡ್ ಅಂತ. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಟಚ್ ಸ್ಕ್ರೀನ್ ಇಲ್ಲ. ಮತ್ತು ಇನ್ನೊಂದು GPS ನಾವೇನೋ ಹಾಕ್ಕೋಬೇಕಾದ್ರೆ GPS ಇಲ್ಲ. ಮತ್ತು ಇಲ್ಲೇ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲ. ಸೊ ಇದಕ್ಕೆಲ್ಲ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಕೊಂಡು ಇಲ್ಲಿ ಇಟ್ಕೋಬೋದು ಮೊಬೈಲು. ರಫ್ ಯೂಸ್ಗೆ ಮಳೆ ಬಂದಾಗ ಎಲ್ಲ ಡೈರೆಕ್ಟಾಗಿ ಬ್ಯಾಟ್ರಿ ಕನೆಕ್ಟ್ ಆಗಿರುತ್ತೆ, ಬ್ಯಾಟ್ರಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾವು ಟಚ್ ಸ್ಕ್ರೀನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಕೇಳಿದ್ರೆ ಕಂಪ್ನಿಯವರು. ಸೊ ಇದೊಂದು. ಮತ್ತು ಇನ್ನೊಂದು ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದರೆ ನಮಗೆ ಬ್ಯಾಟ್ರಿ ವಾರಂಟಿ ಬರೀ 3 ಇಯರ್ಸ್ ಕೊಟ್ಟಿದ್ದಾರೆ. 30,000 ಕಿಲೋಮೀಟ್ರ್ 3 ಇಯರ್ಸು. ಸೊ ಎಕ್ಸ್ಟೆಂಡ್ ವಾರಂಟಿ ಬೇಕಾದರೆ ನಮ್ಗೆ 6,000 ಕೊಟ್ಟು ಎಕ್ಸ್ಟೆಂಡ್ ಇನ್ನೂ 2 ಇಯರ್ಸ್ ಕೊಡ್ತಾರೆ. ಟೋಟಲ್ 5 ಇಯರ್ಸು 50,000 ಕಿಲೋಮೀಟರ್ಸ್ ಕೊಡ್ತಾರೆ. ಸೊ ಇದಿಷ್ಟು ಡಿಸ್ಅಡ್ವಾಂಟೇಜ್ ಆಗಿದೆ ನಾವು ನೋಡಿದ್ರಲ್ಲಿ. ಇನ್ನು ಅದೇ ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ ಗಾಡಿ. ಇವಳೇ ನೋಡಿ ನಮ್ಮ ಕೆಂಪಿ. ಕೀ ಆನ್ ಮಾಡಿ ಫಸ್ಟು, ಎಲ್ಲ ಲೋಡ್ ಆಗುತ್ತೆ. 2 ಸೆಕೆಂಡ್ ಬಿಟ್ಟು ಈ ಬ್ರೇಕ್ ಹಿಡ್ಕೊಂಡು ಈ ರೆಡ್ ಬಟನ್ ಪ್ರೆಸ್ ಮಾಡಿ ಆನ್ ಆಗುತ್ತೆ. ರೆಡಿ ಟು ರೈಡ್ ಅಂತ ಬರುತ್ತೆ. ಸೊ ನಿಮ್ಮ ಗಾಡಿ ರೆಡಿ. ಎಕ್ಸ್ಲೇಟರ್ ರೈಸ್ ಮಾಡಿದ್ರೆ ನೋಡಿ ಮುಂದಕ್ಕೆ ಹೋಗುತ್ತೆ. ಸೊ ರೆಡಿ ಇದೆ ಓಡಿಸೋಕ್ಕೆ. ಮತ್ತು ಈ ಬಟನ್ಸ್ ಎಲ್ಲ ಹೇಳ್ಬೇಕಾದ್ರೆ ಇದು ಫ್ರಂಟು ಮೇನ್ ಡೂಮ್ ಲೈಟು, ಮತ್ತು ಒಂದು ಹೈ ಬೀಮು, ಮತ್ತು ಡಿಮ್ ಆ್ಯಂಡ್ ಡಿಪ್ಪು, ಮತ್ತು ಇದು ಇಂಡಿಕೇಟ್ರ್ ಆ್ಯಸ್ ಯೂಶುವಲ್. ಮತ್ತು ಇದು ಈ ಸೈಡ್ದು ಅಷ್ಟೇ ಇರೋದು. ಇನ್ನು ಈ ಕಡೆ ಬಂದರೆ ಇದು ಹಜಾರ್ಡ್ ಪಾರ್ಕಿಂಗ್ ಸಿಂಬಲ್ಲು ನೋಡ್ಬೋದು. 2 ಕಡೆಯೂ ಇಂಡಿಕೇಟರ್ ಆನ್ ಆಗುತ್ತೆ. ಸೊ ಹಜಾರ್ಡ್ ಏನೋ ಗಾಡಿ ಕೆಟ್ಟಾಗ. ಮತ್ತು ಇನ್ನೊಂದು ಏನಂದರೆ ಬಟನ್, ಇದು ಮೋಡ್ ಚೇಂಜ್ ಮಾಡೋದು. ಇವಾಗ ಸದ್ಯದಲ್ಲಿ ಈಕೋ ಮೋಡ್ ಇದೆ. ಸೊ ನಾವು ಎಕ್ಸ್ಲೇಟರ್ ಫುಲ್ ಡೌನ್ ಮಾಡಿ ಚೇಂಜ್ ಮಾಡಿದ್ರೆ ರೈಡ್ ಮೋಡ್ ಹೋಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಮೋಡ್ ಇದೆ, ರಶ್ ಮೋಡು. ಸೊ ಈ 3 ಮೋಡ್ ಚೇಂಜ್ ಆಗ್ತಾ ನಿಮಗೆ ಎಷ್ಟು ದೂರ ಕಿಲೋಮೀಟ್ರ್ ಹೋಗುತ್ತೆ, ಸ್ಪೀಡ್ ಚೇಂಜ್ ಆದಂಗೆ ಅಂತ ತೋರಿಸುತ್ತಿಲ್ಲ ನಿಮಗೆ. ರಶ್ ಮೋಡಲ್ಲಿ 66 ಕಿಲೋಮೀಟರ್ ರೇಂಜ್ ತೋರಿಸಿದೆ 91% ಇದ್ರೂ.
ಅದು ರೈಡ್ ಮಾಡಲ್ 82 ತೋರಿಸ್ತಿದೆ, ಇಕೋ ಮಾಡಲ್ 99 ತೋರಿಸ್ತಿದೆ. 91% ಚಾರ್ಜ್ ಇದೆ. ಸೊ ಇದು ರಿವರ್ ಅಂತ ಕಂಪ್ನಿ, ಇದು ಯಲಹಂಕದಲ್ಲಿ ಶೋರೂಮ್ ಓಪನ್ ಆಗಿದೆ. ಸೊ ಅಲ್ಲೇ ಕೆಳಗಡೆ ಬೇಸ್ಮೆಂಟಲ್ಲಿ ನಿಮಗೆ ಸರ್ವಿಸ್ ಕೂಡ ಇದೆ. ಸೊ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಇದು ಶೋರೂಮು ಸರ್ವಿಸ್ ಸ್ಟೇಷನ್ ಎರಡು ಯಲಹಂಕ ನ್ಯೂ ಟೌನ್ ಹತ್ರನೇ ಇದೆ. ಯಲಹಂಕ ನಿಯರ್ ಬೈ ಇರೋರು ಟ್ರೈ ಮಾಡ್ಬೋದು. ಸೊ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಶೋರೂಮ್ ಕೆಳಗೆ ಬೇಸ್ಮೆಂಟಲ್ಲೇ ಸರ್ವಿಸ್ ಸ್ಟೇಷನ್ ಇದೆ. ಮತ್ತು ಭೂಮಿಕಾ ಅಂತ ನಮಗೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಸೇಲ್ ಮಾಡಿಕೊಟ್ಟಿದ್ದು. ಆ್ಯಕ್ಚುಲಿ ವೇಟಿಂಗ್ ಪೀರಿಯಡ್ 45 ಡೇಸ್ ಇದೆ ವೆಹಿಕಲ್ಗೆ. ನಮಗೆ 3 ಡೇಸ್ಗೆ ಮಾಡಿಕೊಟ್ರು. ಬುಧವಾರ ನಾವು ಟೆಸ್ಟ್ ಡ್ರೈವ್ ತೊಗೊಂಡ್ರಿ, ಶನಿವಾರ ನಮಗೆ ಗಾಡಿ ಸಿಕ್ತು ನಿನ್ನೆ. ಸೊ ಅದರಿಂದ ರೆಪ್ರೆಸೆಂಟೇಟಿವ್ ನಂಬರು ಮತ್ತು ನಿಮ್ಮದು ಶೋರೂಮು ಲೊಕೇಶನು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವೀಡಿಯೋಲಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಈಸ್ಕೊಕ್ಕಿ ಆಮೇಲೆ ಎಕ್ಸ್ಪ್ಲೇನ್ ಮಾಡಿ ಕೊಡು ಬೇಗ ಹೋಗು. ಬೆಳಿಗ್ಗೆ ತಾತ ಬಂದಿದ್ದ ಬೋರ್ಡ್ ಇಕ್ಕಿದ್ನಲ್ಲ ಕರ್ಸಿ ಒಂದು ಸ್ವಲ್ಪ ಕೇರ್ ಹಾಕಿತ್ತು. ಲಾಸ್ಟ್ ವೀಕ್ ಅವರಿಗೆ ಕಾಲ್ ಮಾಡಿದೆ, ನಾವು ಬೋರ್ಡಲ್ಲಿ ಹಾಕೋ ಇಲ್ಲೇ ಕೂತಿದ್ದು ಕೇರ್ ಹಾಕೊಂಡು ಈ ಬರಲ್ಲ ಗುಡ್ 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 ಗುಡ್. ಕಾಲು ಹಾಂ ಅದರಲ್ಲೇ ಇದೆ, 2 ಕವರಲ್ಲೇ ಇದೆ. 3 ರಿಮೇಂಡ್ ಇದೆಯಾ? 4 ಇದೆ ನಿಂಬೆಹಣ್ಣು. 4 ಕೊಡ್ತೀರಾ? ತೆಗೆದಿಟ್ಕೊಳ್ಳಿ ಚೇಂಜ್. ನಿಮ್ಮ ಜಾಬಲ್ಲಿ ಇಟ್ಕೊಂಡಿರಿ, ಆಮೇಲೆ ತಗೋಣ. ಅದು ಚಕ್ರಕ್ಕೆ ಸಿಕ್ಕುತ್ತೆ.
रक्षां धारयन् रङ्गो भवति सह कुटुम्बानां सन्मङ्गलात् ಭವತು ಸ್ಟಾರ್ಟ್ ಮಾಡಿದ್ರೆ ಲಿಂಬೆಹಣ್ಣಿ ಬಲಗಡೆ ತಗೊಂಡು ಹೋದ್ಕೊಂಡು ಬಂದು ಪ್ರಯಾಣ ಮಾಡಿ ಮಂಗಳಾರತಿ ತಟ್ಟೆಗೆ ಇನ್ನೊಂದು ನಿಂಬೆಹಣ್ಣು ದಾರಿಗೆ ಕಟ್ತಾರಲ್ಲ ಅದು ಕಟ್ಟಕ್ಕೆ ಅದನ್ನೊಂದು ಹಿಂಗೆ ಮಂತ್ರಿಸ್ಕೊಂಡು ಹಿಂಗೆ ಅಂದ್ಕೊಂಡು ತಿಳ್ಕೊಳ್ಳಿ. ಮಾಡಿ ಇದನ್ನ ಹಿಡ್ಕೊಂಡು ಕ್ಲಚ್ ಹಿಡ್ಕೊಂಡು ಆನ್ ಮಾಡಬೇಕು. ಈಗ ಕ್ಲಚ್ ಹಿಡ್ಕೊಳ್ಳಿ, ಆನ್ ಮಾಡಿ. ಈಗ ಎಕ್ಸ್ಲೇಟರ್ ಕೊಡಿ, ಇದನ್ನ ಬಿಡಿ, ಎಕ್ಸ್ಲೇಟರ್ ಕೊಡಿ. ಓಪನ್ ಆಗಿರ್ಬಾರ್ದು. ಪವರು ಟೆಸ್ಟು ರಿಸೆಟ್, ದಪ್ಪದ ಅಡಾಪ್ಟ್ರು, ಈ ಕಡೆ ಇದು ಪ್ಲಗ್ಗಿನ್, ಅಲ್ಲೂ ಪ್ಲಗ್ ಮಾಡೋದು. ಬರೇನು ಈ ಕಡೆ ಕೆಳಗಡೆ ತಿರ್ಸಾಕಿಟ್ಟಿದ್ದೀವಿ. ಇದು ಮೇಲೆ ಇದು ಮೇಲೆ ತಾನೆ ಬ್ಯಾಗ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊತೀವಿ. ಆನ್ ಮಾಡಮ್ಮ. ಓ ಟಕ್ಕನ್ ಸೌಂಡ್ ಬರಲಿಲ್ಲ, ಚಾರ್ಜಿಂಗ್ ಆಗೋಯ್ತು ಅಲ್ಲ. ತೋರಿಸಿದೆ ಚಾರ್ಜಿಂಗ್ ಆಗೋಯ್ತು ಲಿಂಕು. ಒಂದು ಪರ್ಸೆಂಟೇಜ್ ಇರೋದು ಇನ್ಕ್ರೀಸ್. ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ರೈಡಿಂಗ್, ಎಂಜಾಯ್ ಮಾಡಿ. ಎಲ್ಲಿ ಕೀ ಅದಾನ್ ಮಾಡಮ್ಮ ಕರೆಂಟ್ ಫಸ್ಟು. ಇಲ್ಲೇನು ಬರುತ್ತೆ ನೋಡೋಣ.
ಅಮ್ಮ ಅವ್ರು ಟಕ್ಕಂತ ಆಫ್ ಮಾಡು. ಏನಾದರೆ ಏನಾಗಲಿಲ್ಲ. ಓ ಏನು ಸೌಂಡ್ ಬಂತು? ಆನ್ ಮಾಡೋ. ಕೀ ಆನ್ ಮಾಡಿದ್ರೆ ತಾನೆ ಅದು ಲಾಕ್ ಆಗೋದು.